ನಮಸ್ಕಾರ ಗೆಳೆಯರೇ, ನನ್ನ ಹೆಸರು ಶಿವರಾಮ್ ಅಂತೇಳಿ. ಉದ್ಯೋಗ ಬಂದು ಅಣಬೆ ಬೇಸಾಯ, ಚಿಕ್ಕದಾಗಿ ಒಂದು ಅಣಬೆ ಬೇಸಾಯನ ಸ್ಟಾರ್ಟ್ ಮಾಡಿದ್ದೀವಿ. ಅದರ ಬಗ್ಗೆ ಕೆಲವು ಮಾಹಿತಿಗಳನ್ನ ತಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ನಾನೊಂದು ಸಣ್ಣ ಚಾನಲ್ನ ಓಪನ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಹೋಗೋಣ. ನಮ್ಮ ಪುಟ್ಟ ಒಂದು ಅಣಬೆ ಫಾರಮ್ನ ನಿಮಗೆ ಚಿಕ್ಕದಾಗಿ ಒಂದು ಇದನ್ನು ತೋರಿಸ್ಕೊಡ್ತೀನಿ. ನಂತರ ಮುಂದೆ ಇದರ ಬಗ್ಗೆ ಮಾಹಿತಿಗಳನ್ನ ನೆಕ್ಸ್ಟ್ ವೀಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀನಿ. ಇದು ನಮ್ಮ ಫಾರಮ್ಮು ಅಂತ ದೊಡ್ಡದಾಗಿ ಮಾಡ್ಕೊಂಡಿಲ್ಲ, ಚಿಕ್ಕದಾಗಿ ಮಾಡಿದ್ದೀನಿ, ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಒಲೆ, ಹುಲ್ಲನ್ನು ಬೇಯಿಸಲಿಕ್ಕೆ. ಹಾಗೆಯೇ ಇವು ಡ್ರಮ್ಗಳು, ಹುಲ್ಲು ಬೇಯಿಸೋ ಡ್ರಮ್ಗಳು. ಈ ಡ್ರಮ್ಗಳಿಗೆ ಹುಲ್ಲನ್ನು ಹಾಕಿ ನೀರು ಹಾಕಿ ಬೇಯಿಸೋದು. ಅದು ಬಿಟ್ಟರೆ ಈ ಡ್ರಮ್ಗಳು ಬಂದು ನೆನೆ ಹಾಕಲಿಕ್ಕೆ, ಮೊದಲೇ ಹುಲ್ಲು ನೆನಿಬೇಕಲ್ಲ, ಅದನ್ನು ನೆನೆ ಹಾಕಲಿಕ್ಕೆ. ಬನ್ನಿ ಈಗ ನಮ್ಮ ಫಾರಮ್ ಒಳಗಡೆ ಹೋಗೋಣ. ಇದು ಬಂದ್ಬಿಟ್ಟು ನಮ್ಮ ಪ್ಯಾಕಿಂಗ್ ಹಾಲು. ಇಲ್ಲಿ ನಾವೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡೋದು. ಹಾಗೆಯೇ ಇದು ಚಾಪ್ ಕಟ್ರ್ ಅಂತೇಳಿ ಹುಲ್ಲು ಕಟ್ ಮಾಡೋ ಮಿಷಿನು. ಈಗ ಈ ರೂಮ್ ಬಂದ್ಬಿಟ್ಟು ಡಾರ್ಕ್ ರೂಮ್ ಅಂತ ಹೇಳ್ತಾರೆ ಈ ರೂಮ್ಗೆ. ಅಂದರೆ ಬೆಡ್ ಎಲ್ಲ ಮಾಡಿದ್ಮೇಲೆ ಒಂದು ಡಾರ್ಕ್ ರೂಮು, ಅಂದರೆ ಕತ್ತಲೆ ರೂಮಲ್ಲಿ ಇಡಬೇಕು. ಒಂದು 15ರಿಂದ 18 ಗಂಟೆ ಇಟ್ಕೋಬೇಕು. ಇಲ್ಲಿ ಯಾವುದೇ ವಾಟರ್ ಸ್ಪ್ರೇ ಕೊಡೋಂಗಿಲ್ಲ, ನೀಟಾಗಿ ಇಟ್ಕೋಬೇಕು. ಇಲ್ಲಿ ಇಟ್ಕೊಂಡು ಇಲ್ಲಿ ಕೆಳಗಡೆ ಇರೋದೆಲ್ಲ ಸ್ಪಾನು, ಅಂದರೆ ಅಣಬೆ ಬೀಜ. ನೋಡಿ, ಈ ಥರ ಬೆಡ್ಗಳು ಸ್ಟೆಪ್ ಬೈ ಸ್ಟೆಪ್ಪು ನಾವು ಮಾಡಿದ್ಮೇಲೆ ರನ್ ಆಗ್ತಾ ಹೋಗ್ತವೆ. ಈ ಥರ ಇದ್ದು ಈ ಥರ ರನ್ ಆಗ್ತಾ ಹೋಗ್ತವೆ. ಇದಕ್ಕೆ ಡಾರ್ಕ್ ರೂಮ್ ಅಂತಾರೆ. ಬನ್ನಿ ನಮ್ಮ ಗ್ರೋವಿಂಗ್ ರೂಮ್ಗೆ ಹೋಗೋಣ. ಇದು ಗ್ರೋವಿಂಗ್ ರೂಮು. ಈ ಕಡೆ ಇರೋದೆಲ್ಲ ಆಲ್ರೆಡಿ ಕಟಾವಾಗಿರೋಂಥದ್ದು ಬೆಡ್ಗಳು. ಎಸಿ ಹತ್ತದು ಇದು ಎಲ್ಲ ಕಟಾವಾಗಿದೆ, ಮುಗಿದಿದೆ. ಇದು ಈಗ ಕಟಾವಿಗೆ ರೆಡಿ ಆಯ್ತಾ ಇರೋವಂಥ ಬೆಡ್ಗಳು. ಈ ಲೈನೆಲ್ಲ ಫುಲ್ಲು ಕಟಾವಿಗೆ ರೆಡಿ ಆಯ್ತಾ ಇರುವಂಥ ಬೆಡ್ಗಳು. ಹಾಗೆಯೇ ಇನ್ನು ಇವು ಎಲ್ಲ ಮೊಳಕೆಗಳು, ಅಂದರೆ ಪೀನಟ್ಸ್ ಅಂತಾರೆ, ಮೊಳಕೆ ಕಡಿತಾ ಇದ್ದಾವೆ. ಅಂದರೆ ಕಟಾವು ಬೆಳಿಗ್ಗೆ ಕಟಾವು ಮಾಡಿರೋದ್ರಿಂದ ಕಟಾವು ಬಂದಿರೋ ಅಣಬೆಗಳು ಯಾವುದೂ ಇಲ್ಲ, ಎಲ್ಲ ಕಟಾವು ಎಲ್ಲ ಮೊಳಕೆ. ಈಗ ಎಲ್ಲ ಮೊಳಕೆಗಳಿದೆ. ಈ ಥರ ಬರ್ತವೆ ಮೊಳಕೆಗಳು, ಸ್ಟೆಪ್ ಬೈ ಸ್ಟೆಪ್ ಬರ್ತವೆ. ಅದನ್ನು ಈಗ ಇವೆಲ್ಲ ನಾಳೆ ಕಟಾವು ಮಾಡ್ತೀವಿ. ನಮ್ದು ಏನಿದ್ರು ಬೆಳಗಿನ ಜಾವ ಕಟಾವು ಮಾಡಿ ಕೊಟ್ಬಿಡ್ತೀವಿ. ಹೀಗಾಗಿ ಕಟಾವು ಮಾಡೋದು ಸ್ಟೇಜಿಗೆ ಬಂದಮೇಲೆ ಇನ್ನೂ ದೊಡ್ಡದಾಗ್ತಾ ಹೋಗ್ತವೆ. ಇದು ನಮ್ಮ ಫಾರಮಿನ ಒಂದು ಚಿಕ್ಕ ಇಣುಕು ನೋಟ. ತಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ದಯವಿಟ್ಟು. ಧನ್ಯವಾದಗಳು.